ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಮೇ 30ರ ಒಂದು ಕನ್ನಡ ಬ್ಯಾಚ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಮೊದಲನೇ ಪ್ರಶ್ನೆ ಅಂತ ಕೇಳಿದ ನೋಡಿ. ಆರ್ಟೆಮಿಸ್ ಬಾಹ್ಯಾಕಾಶ ಒಪ್ಪಂದಕ್ಕೆ ಸಹಿ ಹಾಕಿದ 40ನೇ ದೇಶ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಮೊದಲನೇ ಆಪ್ಷನ್ನು ಲಿಥುವೇನಿಯಾ ಈಸ್ ದ ರೈಟ್ ಆನ್ಸರ್. ಲಿಥುವೇನಿಯಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಈಗಾಗಲೇ ನಾನು ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ಮತ್ತು ನಮ್ಮ ಪ್ರೀವಿಯಸ್ ಮ್ಯಾಗ್ಝಿನಲ್ಲಿ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಬಟ್ ಎನಿ ಹೌ ನಿಮ್ಮ ಪ್ರಜಾವಾಣಿಯಲ್ಲಿ ಬಹಳ ಒಂದು ಅಚ್ಚುಕಟ್ಟಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸೊ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಎಷ್ಟು ಇಂಪಾರ್ಟೆಂಟ್ ಇದೆ ಪ್ರಿಲಿಮ್ಸ್ ಪ್ರಾಸ್ಪೆಕ್ಟಿವಿಂದಾಗಿ ಅಷ್ಟನ್ನು ನಾವೇನು ಮಾಡೋಣ, ಎಕ್ಸ್ಟ್ರಾಕ್ಟ್ ಮಾಡೋಣ. ನೋಡಿ, ಆರ್ಟೆಮಿಸ್ ಬಾಹ್ಯಾಕಾಶ ಒಪ್ಪಂದಕ್ಕೆ ಇತ್ತೀಚೆಗೆ ಸ್ಲೋವೇನಿಯಾ ಮತ್ತು ಲಿಥುವೇನಿಯಾ ದೇಶಗಳು ಸಹಿ ಹಾಕಿದ್ದು. ಈ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳಲ್ಲಿ ಸ್ಲೋವೇನಿಯಾ 39ನೇದು ಮತ್ತು ಲಿಥುವೇನಿಯಾ ಎಷ್ಟೇನೆಂದರೆ 40ನೇ ದೇಶವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಆಮೇಲೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು ಕೂಡ ಹೌದು. ಸೊ ಯಾವ ಒಪ್ಪಂದ ಯಾವುದಂದ್ರೆ ಆರ್ಟೆಮಿಸ್ ಅಂತಕ್ಕಂಥ ಒಪ್ಪಂದ. ಸೊ ಈ ಒಪ್ಪಂದ ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ? ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ. ಈ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದಕ್ಕೆ ಇತ್ತೀಚೆಗೆ ಸಹಿ ಹಾಕಿರ್ತಕ್ಕಂಥ ದೇಶಗಳು ಸ್ಲೋವೇನಿಯಾ ಅಂತಕ್ಕಂಥ ದೇಶ, ಇನ್ನೊಂದು ಲಿಥುವೇನಿಯಾ ಅಂತಕ್ಕಂಥ ದೇಶ. ಇವೆರಡೂ ದೇಶಗಳು ಯುರೋಪ್ ಖಂಡದಲ್ಲಿ ಬರ್ತಕ್ಕಂಥ ದೇಶಗಳಾಗಿದ್ದು, ಸೊ ಈ ಒಂದು ಸಹಿ ಹಾಕುವ ಮುಖಾಂತರ ಸ್ಲೋವೇನಿಯಾ 39ನೇ ದೇಶವಾಗಿದೆ. ಲಿಥುವೇನಿಯಾ ಎಷ್ಟನೇ ದೇಶ ಅಂದರೆ 40ನೇ ದೇಶವಾಗಿರ್ತಕ್ಕಂಥದ್ದು. ನಾಸಾದ ಪ್ರಧಾನ ಕಚೇರಿಯಲ್ಲಿ ಕೆಲವು ದೇಶಗಳು ಆರ್ಟೆಮಿಸ್ ಒಪ್ಪಂದಕ್ಕೆ ಸಹಿ ಹಾಕಿದ್ದು. ಈ ಮೂಲಕ ಸ್ವೀಡನ್ ಒಪ್ಪಂದಕ್ಕೆ ಸಹಿ ಹಾಕಿದ 37ನೇ ದೇಶ ಹಾಗೂ ಸ್ವಿಟ್ಜರ್ಲ್ಯಾಂಡ್ 38ನೇ ದೇಶ ಎನಿಸಿಕೊಂಡಿರ್ತಕ್ಕಂಥದ್ದು. ಸೊ ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟ್ ಆಗಿ ಕೊಡ್ತಾರೆ. ಏನು ಕೊಡ್ತಾರೆ ಅಂದರೆ ಆರ್ಟೆಮಿಸ್ ಮಿಷನ್ ಅಂತ ಕೊಡ್ತಾರೆ. ಸೊ ಇಲ್ಲಿ 37ನೇ ದೇಶ, ತದನಂತರದಲ್ಲಿ 38ನೇ ದೇಶ, 39ನೇ ದೇಶ ಮತ್ತು 40ನೇ ದೇಶ ಈ ಥರ ಕೊಡ್ತಾರೆ. ಸೊ ಮುಂದೆ ನಿಮ್ಗೆ ಏನು ಮಾಡ್ತಾರೆ, ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳ್ತಾರೆ. ಕೆಲವೊಂದು ಬಾರಿ ಎಲ್ಲ ಸರಿ ಇದ್ದಿದೆ ಕೊಟ್ಬಿಡ್ತಾರೆ, ಕೆಲವೊಂದು ಬಾರಿ ಜಿಗ್ಜಾಗನ್ನು ಕೊಡ್ತಾರೆ. ಸೊ ಆ ಸಂದರ್ಭದಲ್ಲಿ ತಮಗೆ ಸ್ಪಷ್ಟತೆ ಇರಬೇಕು. ಸ್ವೀಡನು 37ನೇ ದೇಶ, ಸ್ವಿಟ್ಜರ್ಲ್ಯಾಂಡು 38ನೇ ದೇಶ, 39ನೇ ದೇಶ ಸ್ಲೋವೇನಿಯಾ, ಇನ್ನು ಲಿಥುವೇನಿಯಾ ಎಷ್ಟನೇ ದೇಶ ಅಂದರೆ ಅದು 40ನೇ ದೇಶವಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ಬಹಳ ಇಂಪಾರ್ಟೆಂಟು. ಇನ್ನು ಈ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಈ ದೇಶಗಳು ತಮ್ಮ ಚಂದ್ರಯಾನ ಬಾಹ್ಯಾಕಾಶ ಕಾರ್ಯಕ್ರಮಗಳಲ್ಲಿ ಪರಸ್ಪರ ಸಹಕಾರದ ಮತ್ತು ಜವಾಬ್ದಾರಿತ ನಡವಳಿಕೆಗೆ ಬದ್ಧವಾಗಿರುತ್ತವೆ. ಅರ್ಥಾತ್ ಈ ಒಪ್ಪಂದಡಿಯಲ್ಲಿ ಕೆಲವೊಂದು ಪ್ರಾವಿಷನ್ಸ್ಗಳಿದ್ದಾವೆ. ಸೊ ಆ ಪ್ರಾವಿಷನ್ಸ್ಗಳು ಇವುಗಳು ಏನು ಮಾಡಬೇಕಾಗತ್ತೆ, ಫಾಲೋ ಮಾಡಲೇಬೇಕಾಗತ್ತೆ. ಸೊ ಇಲ್ಲಿ ಒಂದು ಫ್ಯಾಕ್ಟ್ ನೀವು ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಏನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಇದರಿಂದ ಅಂದರೆ, ಸೊ ಆರ್ಟೆಮಿಸ್ ಒಪ್ಪಂದ ಅರ್ಥಾತ್ ಆರ್ಟೆಮಿಸ್ ಅಗ್ರಿಮೆಂಟ್ ವಿಚ್ ಇಸ್ ರಿಲೇಟೆಡ್ ಟು ದಿ ಮಿಷನ್ ಮೂನ್, ಅರ್ಥಾತ್ ಮೂನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಒಪ್ಪಂದವಾಗಿದೆ. ಇದು ನಾಸಾದ ಆರ್ಟೆಮಿಸ್ ಕಾರ್ಯಕ್ರಮಕ್ಕೆ ಸೇರ್ಪಡೆಯಾಗಲು ಬೇಕಾದ ಪೂರ್ವ ಅತ್ಯಗಳಲ್ಲಿ ಒಂದು. ಅರ್ಥಾತ್ ಇದು ಯಾಕಂದರೆ ಪ್ರಾವಿಷನ್ಸ್ಗಳು ಫಸ್ಟ್ ಏನು ಮಾಡಬೇಕು, ಫಾಲೋ ಮಾಡಬೇಕು. ಅದಾದ ಮೇಲೆ ಅದರ ಒಂದು ಸದಸ್ಯತ್ವ ಅಥವಾ ಅದರ ಒಂದು ಭಾಗಿತ್ವವನ್ನು ಪಡೆದುಕೊಳ್ಳಲು ಸಾಧ್ಯ, ಅಲ್ಲಿವರೆಗೆ ಸಾಧ್ಯ ಇಲ್ಲ ಅಂತ ಅರ್ಥ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ 22 ಸದಸ್ಯ ದೇಶಗಳಲ್ಲಿ 16 ದೇಶಗಳು ಈಗ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದು. ಚಂದ್ರನಲ್ಲಿಗೆ ಮಾನವರನ್ನು ಕಳಿಸುವ ಮಹತ್ವಾಕಾಂಕ್ಷೆಯ ಗುರಿಯೆಡೆಗೆ ಈ ದೇಶಗಳು ಸಮಾನ ಬದ್ಧತೆಯನ್ನು ಇರೋದನ್ನು ಎತ್ತಿ ಹಿಡಿಯುತ್ತದೆ. ಅರ್ಥ ಆಯ್ತಾ? ಈ ಒತ್ತಡೆಯಾಗಿ ಚಂದ್ರಯಾನ ಮಿಷನ್ನು, ಚಂದ್ರಯಾನ ಮಿಷನ್ನಲ್ಲಿ ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳಿಸುವ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆ ಅದು ಯಾವ ಮುಖಾಂತರ, ಆರ್ಟೆಮಿಸ್ ಒಪ್ಪಂದ ಮುಖಾಂತರ ನೆರವೇರುತ್ತೆ. ಸೊ ಈಗಾಗಲೇ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ 22 ಸದಸ್ಯ ದೇಶಗಳಲ್ಲಿ 16 ದೇಶಗಳಿಗೆ ಏನಾಗಿದ್ದಾವೆ ಇದಕ್ಕೆ ಸಹಿ ಹಾಕಿರ್ತಕ್ಕಂಥದ್ದು. ಇನ್ನು ಆರ್ಟೆಮಿಸ್ ಒಪ್ಪಂದ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ನೋಡಿ, ಚಂದಿರನ ಅಂಗಳದಲ್ಲಿ ಪ್ರವೇಶಿಸಲು ಹಲವು ದೇಶಗಳು ಇಚ್ಛಿಸುತ್ತಿದ್ದು, ಈ ನಿಟ್ಟಿನಲ್ಲಿ ಒಟ್ಟು ಬಾಹ್ಯಾಕಾಶ ಮತ್ತು ಮನುಕುಲದ ಸುರಕ್ಷತೆ ಹಾಗೂ ಡೇಟಾಗಳ ಹಂಚಿಕೆಗೆ ಸಂಬಂಧಿಸಿದಂತೆ ಒಂದು ರೂಪರೇಷೆಗಳನ್ನು ಬದ್ಧವಾಗಿರಬೇಕು ಎಂಬ ನಿಟ್ಟಿನಲ್ಲಿ ನಾಸಾ ತಂದಂಥ ಒಂದು ಒಪ್ಪಂದವಾಗಿದೆ. ಸೊ ದಿಸ್ ಇನಿಷಿಯೇಟಿವ್ ಬ್ರಾಟ್ ಅಪ್ ಬೈ ದಿ ನಾಸಾ. ಅರ್ಥ ಆಯ್ತಾ? ನಾಸಾ ಈ ಒಂದು ಒಪ್ಪಂದ ಅಥವಾ ಈ ಒಂದು ಉಪಕ್ರಮವನ್ನು ಜಾರಿಗೊಳಿಸಿದೆ. ಯಾವುದು? ಆರ್ಟೆಮಿಸ್ ಅಂತಕ್ಕಂಥದ್ದು. ಸೊ ಆರ್ಟೆಮಿಸ್ ಒಪ್ಪಂದ ಪ್ರಮುಖ ಉದ್ದೇಶ ಏನಂದರೆ ಎವ್ರಿ ನೇಷನ್, ಅರ್ಥ ಆಯ್ತಾ, ಪ್ರತಿಯೊಂದು ದೇಶ ಇವಾಗ ಏನು ಇಂಟೆನ್ಷನ್ ಇದೆ ಅಂದರೆ ಅದನ್ನು ಕೂಡ ಚಂದ್ರನ ಹತ್ರ ಹೋಗಬೇಕು. ಸೊ ಚಂದ್ರನ ಬಳಿ ಮನುಷ್ಯರನ್ನು ಲ್ಯಾಂಡ್ ಮಾಡಬೇಕು. ಸೊ ಅಲ್ಲಿರ್ತಕ್ಕಂಥ ಸ್ಯಾಂಪಲ್ಸನ್ನು ವಾಪಸ್ಸು ಭೂಮಿಗೆ ತೊಗೊಂಡು ಬರಬೇಕು. ಸೊ ಈ ಭೂಮಿಗೆ ತೊಗೊಂಡು ಬಂದಾಗ ಇಲ್ಲಿ ಏನಾಗುತ್ತಂದರೆ ಯಾವ ಒಂದು ಡೆವಲಪ್ಡ್ ಕಂಟ್ರೀಸ್ಗಳಿವೆ, ಯಾವ ಒಂದು ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಇದಾವೆ,
ಸೊ ಆ ಕಂಟ್ರೀಸ್ಗಳು ಏನು ಮಾಡ್ತಾವ, ಸ್ಯಾಂಪಲ್ಸ್ಗಳನ್ನು ತೆಗೆದುಕೊಳ್ಬೋದು, ಅಲ್ಲಿಂದ ಮಾನವರನ್ನು ಕೂಡ ಕಳಿಸ್ಬೋದು, ಅರ್ಥ ಆಯ್ತಾ, ವಿವಿಧ ಒಂದು ಕಾರ್ಯಕ್ರಮಗಳನ್ನು ಕೈಗೊಳ್ಳಬಹುದು ಅಲ್ಲಿ. ಬಟ್ ಆದರೆ ಒಂದು ಕಂಟ್ರೀಸ್ ವಿಚ್ ಆರ್ ನಾಟ್ ಏಬಲ್ ಟು ಲ್ಯಾಂಡ್ ಎ ವುಮೆನ್ ಆನ್ ದ ಮೂನ್, ಕಂಟ್ರೀಸ್ ಆರ್ ನಾಟ್ ಏಬಲ್ ಟು ಬ್ರಿಂಗ್ ಅ ಸ್ಯಾಂಪಲ್ಸ್ ಫ್ರಮ್ ದ ಮೂನ್. ಸೊ ಅವರಿಗೂ ಕೂಡ ಒಂದು ಅನುಕೂಲ ಮಾಡಿಕೊಡಲು ಅಲ್ಲಿ ತಂದಿರ್ತಕ್ಕಂಥ ಸ್ಯಾಂಪಲ್ಸ್ ಏನು ಡೇಟಾ ಇರ್ತವೆ ಆ ಡೇಟಾ ಒಂದು ಪರಸ್ಪರ ದೇಶಗಳಿಗೆ ಹಂಚಿಕೊಳ್ಳಲು ಈ ಒಂದು ಒಪ್ಪಂದ ಏನಾಗುತ್ತೆ, ಸಹಕಾರಿಯಾಗಿರ್ತಕ್ಕಂಥದ್ದು. ಇದೊಂದು ಹಣಕಾಸಿನ ಬದ್ಧತೆ ಇಲ್ಲದಿರುವ ಒಪ್ಪಂದವಾಗಿದ್ದು ಇದರ ಅಡಿಯಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳು ಶಾಂತಿಯುತ ಉದ್ದೇಶವಾಗಿರುತ್ತವೆ. ಅರ್ಥಾತ್ ಇದೊಂದು ಹಣಕಾಸಿನ ಬದ್ಧತೆ ಇಲ್ಲದಿರುವ ಒಪ್ಪಂದವಾಗಿದೆ. ಅರ್ಥಾತ್ ಇಲ್ಲಿ ಏನು ನಾವು ಮನಿಯನ್ನ ಕೊಡಬೇಕಾಗಿಲ್ಲ. ಇದರ ಅಡಿಯಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳು ಶಾಂತಿಯುತ ಉದ್ದೇಶಗಳಾಗಿರುತ್ತವೆ. ಅರ್ಥ ಆಯ್ತಾ, ಅಲ್ಲಿ ಏನು ಒಂದು ಶೇರಿಂಗ್ ಇನ್ಫಾರ್ಮೇಶನ್ ಇರುತ್ತೆ, ಒಂದು ಶಾಂತಿಯುತವಾಗಿರುತ್ತೆ ಮತ್ತು ಎಲ್ಲಾ ರಾಷ್ಟ್ರಗಳು ಇದಕ್ಕೆ ಬದ್ಧವಾಗಬೇಕು. ಈ ಒಪ್ಪಂದದಿಂದ ಭಾರತಕ್ಕೆ ಆಗುವ ಲಾಭವೇನು? ಇದು ಎಲ್ಲರ ತಲೆಯಲ್ಲಿ ಕಾಡ್ತಿರ್ತಕ್ಕಂಥ ಪ್ರಶ್ನೆ ನೋಡಿ. ಈ ಒಪ್ಪಂದಗಳ ಪ್ರಕಾರ ಭಾರತವು ಸಮಾನ ನಿಯಮಗಳಿಗೆ ಒಳಪಟ್ಟು USA ನಡೆಸುವ ಚಂದ್ರ ಮತ್ತು ಇತರ ಆಕಾಶಕಾಯಿಗಳ ಅನ್ವೇಷಣೆ ಮತ್ತು ಸಂಶೋಧನೆ ಆರ್ಟೆಮಿಸ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ಅರ್ಥ ಆಯ್ತಾ, ಈ ಒಪ್ಪಂದಗಳ ಪ್ರಕಾರ ಭಾರತಕ್ಕೆ ಏನಾಗುತ್ತೆ ಅಂದ್ರೆ ಸಮಾನ ನಿಯಮಗಳಿಗೆ ಒಳಪಡುತ್ತೆ. ಅಂದರೆ ಎಲ್ಲ ದೇಶಗಳಿಗೆ ಒಂದೇ ನಿಯಮ ಅನ್ನೋದು ಭಾರತಕ್ಕೂ ಕೂಡ ಒಳಪಡುತ್ತೆ. ಅದಲ್ಲದೆ ಈ ಒಂದು USA ಏನು ಮುಂದಾಳತ್ವ ವಹಿಸ್ಬಿಟ್ಟು ಏನೇನೋ ಒಂದು ಚಂದ್ರನಡೆಗೆ ಒಂದು ಮಿಷನ್ಸ್ಗಳನ್ನು ಕೈಗೊಳ್ಳುತ್ತೆ, ಇತರ ಆಕಾಶಕಾಯಿಗಳಿಗೆ ಒಂದು ಅನ್ವೇಷಣೆಯನ್ನು ಕೈಗೊಳ್ಳುತ್ತೆ. ಸೊ ಇದರಿಂದ ಈ ಒಂದು ಆರ್ಟೆಮಿಸ್ ಕಾರ್ಯಕ್ರಮದಲ್ಲಿ ನಾವು ಸಹಿ ಹಾಕೋದ್ರ ಮುಖಾಂತರ US ಜೊತೆ ನಾವೇನು ಮಾಡ್ಬೋದು, ಭಾಗವಹಿಸ್ಬಿಟ್ಟು ಏನು ಮಾಡ್ಬೋದು ಅಂದರೆ ಇಂಥ ಒಂದು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಶೇರಿಂಗ್ ಮಾಡ್ಬೋದು, ಅಡ್ವಾನ್ಸ್ ನಾಲೆಜನ್ನು ನಾವೇನು ಮಾಡ್ಬೋದು, ಪಡ್ಕೋಬಹುದು. ವಿಶೇಷವಾಗಿ ಎಲೆಕ್ಟ್ರಾನಿಕ್ಸ್ ಸೇರಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿರುವ ತಂತ್ರಜ್ಞಾನಗಳ ಆಮದಿನ ಮೇಲೆ ಇರುವ ನಿರ್ಬಂಧಗಳ ಸಡಿಲಿಕೆಗೆ ಈ ಒಪ್ಪಂದ ದಾರಿ ಮಾಡಿಕೊಡುತ್ತದೆ. ಅರ್ಥ ಆಯ್ತಾ, ಈಗ ಏನಾಗುತ್ತೆ ಅಂದರೆ ಈ ಒಂದು ನಿರ್ದಿಷ್ಟ ಆಗಿರ್ತಕ್ಕಂಥ ಒಂದು ಪರ್ಟಿಕ್ಯುಲರ್ ಒಪ್ಪಂದಕ್ಕೆ ಸಹಿ ಹಾಕ್ತಂದ್ರೆ ಸೊ ದೇರ್ ಈಸ್ ಅ ರಿಕ್ವೈರ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್, ಅಥವಾ ಎಲೆಕ್ಟ್ರಾನಿಕ್ ವಸ್ತುಗಳು ಬೇಕಾಗುತ್ತೆ, ವಿವಿಧ ತಂತ್ರಜ್ಞಾನಗಳು ಬೇಕಾಗುತ್ತೆ. ಸೊ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದಾಗ ಅವಾಗ ಆಟೋಮೆಟಿಕಲಿ ಏನಾಗುತ್ತೆ ಅಂದರೆ ನಿರ್ಬಂಧ ಇರ್ತಕ್ಕಂಥ ವಸ್ತುಗಳ ಮೇಲೆ ಏನು ಮಾಡಬೇಕಾಗುತ್ತೆ, ನಿರ್ಬಂಧನ ತೆಗೆದುಬೇಕಾಗತ್ತೆ. ಸೊ ಅದು ಭಾರತಕ್ಕೆ ಏನಾಗುತ್ತೆ, ಒಂದು ಬೇಕಾಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ಸ್ ಗೂಡ್ಸ್ಗಳನ್ನು ಯಾವುಗಳ ಮೇಲೆ ನಿರ್ಬಂಧ ಇದೆ ಅವುಗಳನ್ನು ಕೂಡ ತರಿಸ್ಕೋಬಹುದು. ಇನ್ನು ಬಾಹ್ಯಾಕಾಶದ ಒಂದು ಶಾಂತಿಯುತ ಬಳಕೆಯ ಕುರಿತು ವಿಶ್ವಸಂಸ್ಥೆಯ ಒಂದು ಸಮಿತಿಯು ಕೂಡ ಸ್ಥಾಪನೆ ಮಾಡಲಾಗಿದೆ. ಏನಂದರೆ ಬಾಹ್ಯಾಕಾಶದ ಒಂದು ಶಾಂತಿಯುತ ಬಳಕೆಗಳ ಕುರಿತು ಸಂಸ್ಥೆಯನ್ನು ವಿಶ್ವ ಸಾಮಾನ್ಯ ಸಭೆ 1959ರಲ್ಲಿ ಸ್ಥಾಪಿಸಿತು. ಅರ್ಥ ಆಯ್ತಾ, ಬಾಹ್ಯಾಕಾಶದ ಒಂದು ಶಾಂತಿಯುತ ಬಳಕೆ. ಅರ್ಥ ಆಯ್ತಾ, ನಾ ಹೆಚ್ಚು ನೀ ಹೆಚ್ಚು, ನನಗದು ಸ್ಪೇಸು ನಿನಗಿದು ಸ್ಪೇಸು, ಚಂದ್ರನಲ್ಲಿ ಇದು ನಾನು ವಶಪಡಿಸ್ಕೊಂಡಿದ್ದೀನಿ, ಚಂದ್ರನಲ್ಲಿ ಇದು ನಾನು ವಶಪಡಿಸ್ಕೊಂಡಿದ್ದೀನಿ, ಇದು ನನ್ನ ಧ್ವಜ, ಇದು ನನ್ನ ಜಾಗ, ಈ ಥರ ಒಂದು ಬಾಹ್ಯಾಕಾಶದಲ್ಲಿ ಒಂದು ಶಾಂತಿಯುತ ಬಳಕೆಗೋಸ್ಕರ ಅದಕ್ಕೆ ಏನಂದರೆ ಒಂದು ಮೇಲ್ವಿಚಾರಣೆ ಮಾಡನೆ ಒಂದು ವಿಶ್ವಸಂಸ್ಥೆ ಒಂದು ಸಾಮಾನ್ಯ ಸಭೆ ಜನರಲ್ ಅಸೆಂಬ್ಲಿಯಲ್ಲಿ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡಲಾಯಿತು 1959ರಲ್ಲಿ. ಶಾಂತಿ, ಭದ್ರತೆ, ಅಭಿವೃದ್ಧಿಗಾಗಿ ಇಡೀ ಮಾನವ ಕುಲಕ್ಕೆ ಲಾಭವಾಗುವಂತೆ ಬಾಹ್ಯಾಕಾಶದ ಅನ್ವೇಷಣೆ ಮತ್ತು ಬಳಕೆಯನ್ನು ನಿರ್ದೇಶಿಸುವ ಉದ್ದೇಶದಿಂದ ಈ ಸಮಿತಿಯನ್ನು ಸ್ಥಾಪಿಸಲಾಯಿತು. ಕೇವಲ ಅಡ್ವಾನ್ಸ್ಡ್ ಕಂಟ್ರಿಗಳಿಗೆ ಮಾತ್ರ ಅವರು ಪರ್ಟಿಕ್ಯುಲರ್ ಒಂದು ಕ್ಷೇತ್ರದಲ್ಲಿ ಸಹಕಾರಿ ಆಗಬಾರ್ದು, ಎಲ್ಲರಿಗೆ ಒಂದು ಶಾಂತಿಯುತವಾಗಿ ಆಗಿರಬೇಕು ಮತ್ತು ಎಲ್ಲರಿಗೆ ಭದ್ರತೆ ಒದಗಿಸಬೇಕಾಗಿರಬೇಕು, ಎಲ್ಲರಿಗೆ ಸಮಾನ ಹಂಚಿಕೆ ಮತ್ತು ಸಮಾನ ಅನ್ವೇಷಣೆ ಆಗಬೇಕು ಅನ್ನೋ ಉದ್ದೇಶದಿಂದಾಗಿ ಈ ಸಮಿತಿಯನ್ನು ಸ್ಥಾಪನೆ ಮಾಡಲಾಗಿತ್ತು. ಈ ಸಮಿತಿಯಲ್ಲಿ 2 ಉಪಸಮಿತಿಗಳಿದ್ದಾವೆ. ಒಂದು ವೈಜ್ಞಾನಿಕ ಮತ್ತು ತಾಂತ್ರಿಕ ಉಪಸಮಿತಿ ಅಂತಕ್ಕಂಥದ್ದು, ಇನ್ನೊಂದು ಕಾನೂನು ಸಮಿತಿ. ಇವೆರಡೂ 1961ರಲ್ಲಿ ಸ್ಥಾಪಿಸಲಾಗಿದೆ. ಗೊತ್ತಿರಬೇಕು, ಅರ್ಥ ಆಯ್ತಾ, 1959 ಅನ್ನೋದು ಗೊತ್ತಿರಬೇಕು. ಈ ಒಂದು ಬಾಹ್ಯಾಕಾಶದ ಅನ್ವೇಷಣೆಯನ್ನು ರೆಗ್ಯುಲೇಟ್ ಮಾಡೋಕೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಏನು ಮಾಡಿದೆ, ಒಂದು ಸಮಿತಿಯನ್ನು ಸ್ಥಾಪನೆ ಮಾಡಿದೆ. ಸೊ ಈ ಸಮಿತಿಯಲ್ಲಿ ಮತ್ತೆ ಒಂದು ಸಬ್ ಕಮಿಟಿ ಇದಾವೆ. ಸೊ ಸಬ್ ಕಮಿಟಿ ಹೆಸರು ಕೂಡ ಗೊತ್ತಿರಬೇಕು, ವೈಜ್ಞಾನಿಕ ಮತ್ತು ತಾಂತ್ರಿಕ ಉಪಸಮಿತಿ, ಇನ್ನೊಂದು ಕಾನೂನು ಸಮಿತಿ 1961ರಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತಕ್ಕಂಥದ್ದು. ಇಷ್ಟು ಮಾಹಿತಿ ತಮ್ಮ ತಲೆಯಲ್ಲಿ ಕ್ಲಿಯರ್ ಆಗಿ ಇರಬೇಕು. ಇನ್ನು ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡ್ತಾ ಇದ್ರಿ, ಯಾರು ನಮ್ಮ ಕ್ಲಾಸ್ಗಳನ್ನು ಪ್ರೀವಿಯಸ್ ಕೇಳಿಲ್ಲ, ಯಾರು ಮ್ಯಾಗ್ಝಿನ್ಸ್ಗಳನ್ನು ತಗೊಂಡಿಲ್ಲ, ಸೊ ನೀವು ತೊಗೋಬೋದು. 1 ಮಂತಿಗೆ 40 ಆಗುತ್ತೆ. 2023 ಜಾನ್ ಟು ಏಪ್ರಿಲ್ 2024ರವರೆಗೆ 640 ಆಗುತ್ತೆ. 2022 ಜಾನ್ ಟು ಏಪ್ರಿಲ್ 2024ರವರೆಗೆ ಬೇಕಂದ್ರೆ 1140 ಆಗುತ್ತೆ. ಡಿಸ್ಕೌಂಟ್ ಆಗಿ 1040ಯಲ್ಲಿ ತಮಗೆ ಪ್ರೊವೈಡ್ ಮಾಡ್ತೀವಿ. ಐದರ್ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಭೀಮ್ ಪೇ ಮುಖಾಂತರ ನಂಬರ್ಗೆ ಪೇ ಮಾಡೋದನ್ನು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡಿ ಒಂದು ಸ್ಕ್ರೀನ್ಶಾಟ್ ಕಳಿಸ್ರಿ. ನಮ್ಮ ನೋಟ್ಸ್ಗಳನ್ನು ತಮಗೆ PDF ಫಾರ್ಮ್ಯಾಟಲ್ಲಿ ನಾವು ಕಳಿಸ್ತೀವಿ. ನೀವು ಎಲ್ಲಿ ಬೇಕಾದಲ್ಲಿ ಅದನ್ನು ಪ್ರಿಂಟ್ ತೊಗೊಂಡು ಓದ್ಬೋದು. ಅರ್ಥ ಆಯ್ತಾ, ಸುಮಾರು MCQ ಇರುತ್ತೆ ಮತ್ತು ಇನ್ ಡೆಪ್ತ್ ಇನ್ಫಾರ್ಮೇಷನ್ ಅದರಲ್ಲಿ ಪ್ರೊವೈಡ್ ಮಾಡ್ತೀವಿ. ಬಟ್ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರುದ್ರಂ 2 ಎಂಬುದು ಒಂದು ಅಂತ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2ನೇ ಆಪ್ಷನ್, ಇದೊಂದು ಕ್ಷಿಪಣಿ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೋಡಿ. ಭಾರತ ದೇಶೀಯವಾಗಿ ಅಭಿವೃದ್ಧಿಪಡಿಸಿದ ರುದ್ರಂ 2 ಕ್ಷಿಪಣಿ ಪ್ರಯೋಗವನ್ನು ಒಡಿಶಾದ ಒಂದು ಕಡಲ ತಟದಲ್ಲಿ ಯಶಸ್ವಿಯಾಗಿದೆ. ಆಯ್ತಾ,
ಈ ಒಂದು ಕ್ಷಿಪಣಿಯನ್ನು ಏನು ಮಾಡಲಾಗಿದೆ, ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಕ್ಷಿಪಣಿ ಹೆಸರು ರುದ್ರಂ-2 ಅಂತಕ್ಕಂಥದ್ದು. ಆಕಾಶದಿಂದ ಭೂಮಿಯತ್ತ ಗುರಿಯಿಟ್ಟು ದಾಳಿ ಮಾಡಬಲ್ಲ ಸಾಮರ್ಥ್ಯದ ಒಂದು ರುದ್ರಂ-2 ಕ್ಷಿಪಣಿಯನ್ನು ಭಾರತೀಯ ವಾಯುಪಡೆಯು ಸುಖೋಯ್ 30 ಯುದ್ಧ ವಿಮಾನಕ್ಕೆ ಅಳವಡಿಸಿ ಇದನ್ನು ಪ್ರಯೋಗಿಸಲಾಗಿದೆ. ಆಯ್ತಾ, ಸುಖೋಯ್ 30 ಯುದ್ಧ ವಿಮಾನವನ್ನು ಯೂಸ್ ಮಾಡಿಕೊಂಡು ಇದನ್ನು ಏನು ಮಾಡಿದೆ, ಯಶಸ್ವಿಯಾಗಿ ಪರೀಕ್ಷಾರ್ಥವನ್ನು ಮಾಡಲಾಗಿದೆ. ಈ ಒಂದು ವಿಮಾನದಿಂದ ಏನು ಮಾಡಲಾಗಿತ್ತು ಅಂದರೆ ಆಕಾಶಕ್ಕೆ ತಗೊಂಡೋಗಿ ಆ ಆಕಾಶದಿಂದ ಕ್ಷಿಪಣಿಯನ್ನು ಭೂಮಿಗೆ ಏನು ಮಾಡಲಾಗಿದೆ ಅಂದರೆ ಲಾಂಚ್ ಮಾಡಲಾಗಿದೆ. ಅಂದರೆ ಆಕಾಶದಿಂದ ಭೂಮಿಗೆ. ಅರ್ಥ ಆಯ್ತಾ. ನಿಗದಿಪಡಿಸಿದ ಎಲ್ಲಾ ಗುರಿಗಳನ್ನು ರುದ್ರಂ-2 ಕ್ಷಿಪಣಿ ನಿಖರವಾಗಿ ತಲುಪಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿರ್ತಕ್ಕಂಥ ಮಾಹಿತಿ. ದೇಶೀಯವಾಗಿಯೇ ತಯಾರಿಸಲಾದ ಸಾಲಿಡ್ ಪ್ರೊಫೈಲ್ಡ್ ರುದ್ರಂ-2 ಕ್ಷಿಪಣಿ ಎಲ್ಲಾ ಬಗೆಯ ಗುರಿಗಳನ್ನು ನಿಖರವಾಗಿ ತಲುಪುವಷ್ಟು ಸಾಮರ್ಥ್ಯವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಅಂದರೆ ಇಲ್ಲಿ ಏನಂದರೆ ಒಂದು ಪ್ರೊಪಲ್ಷನ್ ನಾವು ಈ ಪ್ರೊಪಲ್ಷನನ್ನು ಯೂಸ್ ಮಾಡಬೇಕಲ್ಲ. ಸೊ ಪ್ರೊಪಲ್ಷನ್ ಅಂದರೆ ಏನಂದರೆ ಇದರಲ್ಲಿ ನಾವು ಇಂಧನ ಯೂಸ್ ಮಾಡ್ತೀವಿ. ಸೊ ಇಂಧನ ಅದು ಸಾಲಿಡ್ ಸ್ಟೇಟಲ್ಲಾದರೂ ಇರ್ಬೋದು, ಅಥವಾ ಲಿಕ್ವಿಡ್ ಸ್ಟೇಟಲ್ಲಾದರೂ ಇರ್ಬೋದು, ಅಥವಾ ಗ್ಯಾಸಿಯಸ್ ಫಾರ್ಮ್ದಲ್ಲಿ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಕ್ರಯೋಜೆನಿಕ್ಕು. ಸೊ ಇದಕ್ಕೆ ಯಾವುದಂದರೆ ಇದನ್ನು ಒಂದು ಸಾಲಿಡ್ ಫಾರ್ಮಲ್ಲಿ ಇರ್ತಕ್ಕಂಥ ಇಂಧನವನ್ನು ಇದರಲ್ಲಿ ಬಳಸಲಾಗ್ತಾರೆ. ಇದು ಆಕಾಶದಿಂದ ಭೂಮಿಗೆ ಲಾಂಚ್ ಮಾಡಲಾಗುತ್ತೆ ಪರ್ಟಿಕ್ಯುಲರ್ ಟಾರ್ಗೆಟ್ ಮೇಲೆ. ಸೊ ಇತ್ತೀಚೆಗೆ ಸುಖೋಯ್ 30 ಇಂದ ಇದನ್ನು ಲಾಂಚ್ ಮಾಡಿದೆ, ಸಕ್ಸಸ್ಫುಲ್ ಆಗಿದೆ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ ಅಮೃತ್ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 2015 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿ, ಇದನ್ನು ಕೂಡ ಬಹಳ ಇಂಪಾರ್ಟೆಂಟ್. ಸೊ ಅಮೃತ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತಾರೆ ನಿಮಗೆ ಎಕ್ಸಾಮಲ್ಲಿ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನೋಡಿ, ಭಾರತವು ವೇಗವಾಗಿ ಏನಾಗ್ತಾ ಇದೆ, ನಗರೀಕರಣಗೊಳ್ತಾ ಇದೆ. ಇದು ದೇಶದ ಜನಸಂಖ್ಯೆಯಲ್ಲಿ ದೊಡ್ಡ ಬದಲಾವಣೆಯನ್ನು ಉಂಟು ಮಾಡುತ್ತಿದೆ. ಸೊ 2047ರ ಹೊತ್ತಿಗೆ ಅರ್ಧದಷ್ಟು ಜನರು ನಗರಗಳಲ್ಲಿ ವಾಸಿಸುತ್ತಾರೆ ಎಂಬುದು ನಿರೀಕ್ಷಿಸಲಾಗಿದೆ. ಅರ್ಥ ಆಯ್ತಾ. ನಾವು ಮೂರು ಸ್ಪೆಸಿಫಿಕಲಿ ಕರ್ನಾಟಕದ ಬಗ್ಗೆ ಮಾತಾಡ್ತಾ ಬಂದಾಗ ಅಪ್ರಾಕ್ಸಿಮೇಟ್ಲಿ ಹೇಳ್ತಾ ಇದ್ದೀನಿ ನಾನು, 31% ಪೀಪಲ್ಸ್ ದೇ ಆರ್ ಲಿವಿಂಗ್ ಇನ್ ಕರ್ನಾಟಕ ಆರ್ ಇನ್ ದ ಅರ್ಬನ್ ಏರಿಯಾದಲ್ಲಿದ್ದಾರೆ. ಅರ್ಥ ಆಯ್ತಾ. 39. ಇನ್ನು 61 to 60 ಎಲ್ಲಿದ್ದಾರೆ, ರೂರಲ್ದಲ್ಲಿದ್ದಾರೆ. ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದೀವಿ ನಾನು. ಸೊ ಅದನ್ನು ಕೂಡ ಟ್ರೆಂಡ್ ಏನಿದೆ ಇಂಡಿಯಾದಲ್ಲಿ ಏನಾಗುತ್ತೆ ಅಂದರೆ 2047ರ ಹೊತ್ತಿಗೆ 50% ಜನ ಏನಾಗ್ತಾರೆ ಅಂದ್ರೆ ಅರ್ಬನ್ದಲ್ಲಿ ವಾಸಿಸ್ತಾರ. ಸೊ ಇದು ಏನಾಗುತ್ತೆ ಅಂದರೆ ಒಂದು ಹ್ಯೂಜ್ ಬರ್ಡನನ್ನು ಒಂದು ಬರ್ಡನ್ ಹಾಕುತ್ತೆ ಅರ್ಬನ್ ಏರಿಯಾಗಳ ಮೇಲೆ. ಇನ್ನು ಇದರಿಂದ ಒಂದು ಇಂಪ್ಯಾಕ್ಟ್ ಕೂಡ ಆಗುತ್ತೆ, ಅಂದರೆ ಒಂದು ಚಾಲೆಂಜು ಕೂಡ ಬರುತ್ತೆ ಮುಂದಿನ ದಿನಮಾನಗಳಲ್ಲಿ ಇದನ್ನು ಹೇಗೆ ಫೇಸ್ ಮಾಡೋದು ಅಂತಕ್ಕಂಥದ್ದು. ಸೊ ಇದಕ್ಕೆ ಪ್ರಮುಖ ಉದ್ದೇಶವೇ ಈ ಒಂದು ರೂರಲ್ ಟು ಅರ್ಬನ್ ಏನು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ. ಸೊ ಇದಕ್ಕೆ ವೆರೈಟೀಸ್ ಆಫ್ ರೀಸನ್ ಇದಾವೆ. ಒಂದು ಉದ್ಯೋಗ ಪ್ರಾಬ್ಲಮ್ ಇದೆ, ತದನಂತರದಲ್ಲಿ ಒಂದು ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಆಗೋದಿದೆ, ಇನ್ನೊಂದು ಯಾವುದಿದೆ ಮಾಡರ್ನೈಜೇಷನ್. ದೇರ್ ಆರ್ ಸೋ ಮೆನಿ ರೀಸನ್ಸ್ ಫಾರ್ ದಿಸ್ ಒನ್. ಬಹಳ ರೀಸನ್ಸ್ಗಳಿದ್ದಾವೆ. ಸೊ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ 2047ರ ಹೊತ್ತಿಗೆ ಸುಮಾರು 50ರಷ್ಟು ಒಂದು ಪೀಪಲ್ಸ್ಗಳು ಇಂಡಿಯಾದಲ್ಲಿ ಅರ್ಬನ್ ಏರಿಯಾದಲ್ಲಿ ಬದುಕ್ತಾರೆ ಅಂತಕ್ಕಂಥದ್ದು ಒಂದು ನಿರೀಕ್ಷೆಯನ್ನು ಮಾಡಿರ್ತಕ್ಕಂಥದ್ದು. ಸೊ ಈ ಅಮೃತ ಯೋಜನೆ ಬಗ್ಗೆ ಮಾತಾಡ್ತಾ ಬಂದಾಗ ಜೂನ್ 2015ರಲ್ಲಿ ನಗರಗಳಲ್ಲಿ ಪ್ರಮುಖ ಕಟ್ಟಡ ಸಮಸ್ಯೆಗಳನ್ನು ಎದುರಿಸಲು ಅಟಲ್ ಮಿಷನ್ ಫಾರ್ ರಿಜುವೆನೇಷನ್ ಮತ್ತು ಅರ್ಬನ್ ಟ್ರಾನ್ಸ್ಫಾರ್ಮೇಷನ್ ಅಂತಕ್ಕಂಥದ್ದು ಅಮೃತದ ಒಂದು ವಿಸ್ತೃತ ರೂಪ ಅಂತ ನಾನು ಕನ್ನಡದಲ್ಲಿ ಕೊಟ್ಟಿದ್ದೀನಿ, ಇಂಗ್ಲೀಷಲ್ಲಿ ಒಂದು ಬಾರಿ ನೀವು ನೋಡ್ಕೊಳ್ಳಿ. ಅರ್ಥ ಆಯ್ತಾ. ಇದು 2015ರಲ್ಲಿ ಸ್ಥಾಪನೆ ಮಾಡಲಾಗಿರ್ತಕ್ಕಂಥದ್ದು. ಉತ್ತಮ ನೀರು, ಒಳಚರಂಡಿ ಸಂಪರ್ಕಗಳನ್ನು ಒದಗಿಸುವ ಮೂಲಕ ನಗರ ಜೀವನವನ್ನು ಸುಧಾರಿಸುವುದು, ಸಾರ್ವಜನಿಕ ಪ್ರದೇಶಗಳನ್ನು ಹಸಿರಾಗಿಸುವುದು ಮತ್ತು ಸುತ್ತಲ ಪರಿಸರ ಸ್ನೇಹಿ ಮಾರ್ಗಗಳನ್ನು ಉತ್ತೇಜಿಸುವ ಪ್ರಮುಖ ಗುರಿಯನ್ನು ಹೊಂದಿರತಕ್ಕಂಥದ್ದು ಈ ಯೋಜನೆ. ಯಾವುದು, ಅಮೃತ್ ಯೋಜನೆ ಅಂತಕ್ಕಂಥದ್ದು. ಸೊ ಅಮೃತ್ ಯೋಜನೆ ಗೊತ್ತಿರಬೇಕು. ಸಿಂಪಲ್ ಆಗಿ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ, ಒಂದೇ ಲೈನ್ ಹೇಳ್ಬೇಕಂದ್ರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಫ್ ಅರ್ಬನ್ ಏರಿಯಾ ಅಂತ ಹೇಳ್ತೀವಿ. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಫ್ ಅರ್ಬನ್ ಏರಿಯಾ. ಅಮೃತ 10, 100, 1,000, 10,000, ಲಕ್ಷ, 10 ಲಕ್ಷ, 10 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಹೊಂದಿರುವ ನಗರಗಳು ಮತ್ತು ಪಟ್ಟಣಗಳಲ್ಲಿ ಒಳಗೊಂಡಿದೆ. 10, 100, 1,000, 10,000, ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಹೊಂದಿರುವ ನಗರಗಳು ಮತ್ತು ಪಟ್ಟಣಗಳಿಗೆ ಈ ಒಂದು ಅಮೃತ ಯೋಜನೆ ಏನಾಗುತ್ತೆ, ಅಪ್ಲೈ ಆಗುತ್ತೆ. ಇಲ್ಲಾಂದ್ರೆ ಬೇರೆ ಯೋಜನೆಗಳಿಗೆ ಅಪ್ಲೈ ಆಗಲ್ಲ, ಗೊತ್ತಿರಬೇಕು, ಇಂಪಾರ್ಟೆಂಟ್. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳೋದಾದ್ರೆ 2023 ಪ್ರತಿಷ್ಠಿತ UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲನೇ ಆಪ್ಷನ್ ರಾಧಿಕಾ ಸೇನ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟು. ನಿಮ್ಮ ಮುಂದೆ ಬರ್ತಕ್ಕಂಥ VA ಎಕ್ಸಾಮಿನೇಷನ್, PDO ಎಕ್ಸಾಮಿನೇಷನ್ಗಳಲ್ಲಿ ಡೈರೆಕ್ಟ್ ಆಗಿ ಈ ಪ್ರಶ್ನೆಯನ್ನು ಕೇಳ್ಬೋದು. ಅರ್ಥ ಆಯ್ತಾ. ನೋಡಿ, ಕಾಂಗೋದಲ್ಲಿ ಭಾರತೀಯ ಒಂದು ಶಾಂತಿ ಪಾಲಕ ಮೇಜರ್ ರಾಧಿಕಾ ಸೇನ್ ಅವರು 2023 ಪ್ರತಿಷ್ಠಿತ UN ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. UN ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಒಂದು ಮೊನಸ್ಕೋನಲ್ಲಿ ನಡೆದ ಯೋಜನೆಗಳಲ್ಲಿ
ಅವರು ಅತ್ಯುತ್ತಮ ಸೇವೆ ಮತ್ತು ಲಿಂಗ ಸೂಕ್ಷ್ಮತೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಕಾರಣ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಆಯ್ತಾ, ಗೊತ್ತಿರಬೇಕು ನಿಮಗೇನೆಂದರೆ, ಈಗ ಫಾರ್ ಎಕ್ಸಾಂಪಲ್ ಯುನೈಟೆಡ್ ನೇಷನ್ ಇದೆ. ಸೊ ಯುನೈಟೆಡ್ ನೇಷನ್ದಲ್ಲಿ ವೆರೈಟೀಸ್ ಆಫ್ ಒಂದು ಅಂಗ ಸಂಸ್ಥೆಗಳಿದೆ, ಪ್ರಧಾನ ಒಂದು ಅಂಗಗಳಿದೆ. ಪ್ರಧಾನ ಅಂಗಗಳಲ್ಲಿ ಒಂದು ಯಾವುದಂದರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತಕ್ಕಂಥದ್ದು. ಇದು ಒಂದು ಬಲಿಷ್ಠವಾಗಿರ್ತಕ್ಕಂಥ ಅಂಗ. ಎದರಲ್ಲಿ ಅಂದರೆ ಈ ಒಂದು ಯುನೈಟೆಡ್ ನೇಷನ್ದಲ್ಲಿ. ಸೊ ಯುನೈಟೆಡ್ ನೇಷನ್ದಲ್ಲಿ ಇರ್ತಕ್ಕಂಥ ಅಂಗ UNSC ಅಂತ ಹೇಳ್ತೀವಿ. ಸೊ ಈ ಯುನೈಟೆಡ್ ನೇಷನ್ಗೆ ಒಂದು ದೇಶಗಳು ಸದಸ್ಯತ್ವವನ್ನು ಹೊಂದಿರ್ತವೆ. ಸೊ ಆ ಸದಸ್ಯ ರಾಷ್ಟ್ರಗಳು ತಮ್ಮ ಒಂದು ನಿರ್ದಿಷ್ಟ ಒಂದು ಪಡೆಯನ್ನು ಕೂಡ ಕಳಿಸ್ಬೇಕಾಗತ್ತೆ ಯುನೈಟೆಡ್ ನೇಷನ್ಗೆ. ಯಾಕಂದರೆ ವೆರೈಟೀಸ್ ಆಫ್ ಒಂದು ವರ್ಲ್ಡ್ ಭಾಗಗಳಲ್ಲಿ ಅಲ್ಲೇನಾದರೂ ಸಮಸ್ಯೆಗಳು ಎದುರಾದರೆ ಅದನ್ನು ಶಾಂತಿ ಪಾಲನೆ ಮಾಡೋಕ್ಕೋಸ್ಕರ ಅದನ್ನು ಹತ್ತಿಕ್ಕಲು ಪ್ರತಿಯೊಂದು ದೇಶ ಏನು ಮಾಡಬೇಕಾಗತ್ತಂದರೆ ಅಲ್ಲಿ ಮಿಲಿಟರಿ ಕೊಡುಗೆಯನ್ನು ಕೊಡಬೇಕಾಗತ್ತೆ. ಅಂಥ ಒಂದು UN ಶಾಂತಿ ಪಾಲನಾ ಕಾರ್ಯಾಚರಣೆಯಲ್ಲಿ ಇವರು ಒಂದು ಸಕ್ರಿಯ ಭಾಗವಹಿಸುವುದರಿಂದಾಗಿ ಲಿಂಗ ಸೂಕ್ಷ್ಮತೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ ಕಾರಣ, ಅಂದರೆ ಗಂಡು ಹೆಣ್ಣು ಅನ್ನು ಲೆಕ್ಕಿಸದೆ ಅಥವಾ ಜೆಂಡರನ್ನು ಮೀರಿ ಕೆಲಸ ಮಾಡಿದ ಕಾರಣದಿಂದಾಗಿ ಇವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ ನೋಡ್ರಿ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಯಾದ ಗೇಲ್ ಲಿಮಿಟೆಡ್ ಇತ್ತೀಚೆಗೆ ತನ್ನ ಮೊದಲ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇ ಆಪ್ಷನ್ನು ಮಧ್ಯಪ್ರದೇಶ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಮಧ್ಯಪ್ರದೇಶದ ಜೈಪುರದಲ್ಲಿ ತನ್ನ ಮೊದಲ ಅತಿ ದೊಡ್ಡ ಹಸಿರು ಹೈಡ್ರೋಜನ್ ಸ್ಥಾವರವನ್ನು ಉದ್ಘಾಟಿಸಿದೆ. ಅರ್ಥ ಆಯ್ತಾ? ಇದನ್ನು ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ಗೆ ಅನುಗುಣವಾಗಿ ಸ್ಥಾಪಿಸಲಾಗಿದೆ. 2022 ಜನವರಿ 4ರಿಂದ ಅಂಗೀಕರಿಸಲ್ಪಟ್ಟ ಈ ಮಿಷನ್ ಭಾರತವನ್ನು ಹಸಿರು ಹೈಡ್ರೋಜನ್ಗಳ ಜಾಗತಿಕ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ. ಅರ್ಥ ಆಯ್ತಾ? ಗೊತ್ತಿರಬೇಕು. ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಮಧ್ಯಪ್ರದೇಶದ ಒಂದು ವಿಜಯಪುರದಲ್ಲಿ, ವಿಜಯಪುರ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ನಾನು ಜೈಪುರ ಅಂತ ಹೇಳಿದೆ, ಐ ಆಮ್ ಸೊ ಎಕ್ಸ್ಟ್ರೀಮ್ಲಿ ಸಾರಿ. ಮಧ್ಯಪ್ರದೇಶದ ಯಾವ ಒಂದು ಸ್ಥಳದಲ್ಲಿ ಅಂದರೆ ವಿಜಯಪುರ ಅಂತಕ್ಕಂಥ ಒಂದು ಸ್ಥಳದಲ್ಲಿ. ಸೊ ಆ ಸ್ಥಳದಲ್ಲಿ ತನ್ನ ಮೊದಲ ಅತಿ ದೊಡ್ಡ ಹಸಿರು ಹೈಡ್ರೋಜನ್ ಸ್ಥಾವರ, ಮೊಟ್ಟ ಮೊದಲ ಅತಿ ದೊಡ್ಡ ಹಸಿರು ಹೈಡ್ರೋಜನ್ ಸ್ಥಾವರ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ ಅಂದರೆ ಮಧ್ಯಪ್ರದೇಶದ ಪರ್ಟಿಕ್ಯುಲರ್ ಪ್ಲೇಸು ವಿಜಯಪುರ ಅಂತಕ್ಕಂಥದ್ದು. ಯಾವ ಒಂದು ಸಂಸ್ಥೆ? ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್. ಇದನ್ನು ಹಸಿರು ರಾಷ್ಟ್ರೀಯ ಹೈಡ್ರೋಜನ್ ಮಿಷನ್ಗೆ ಅನುಗುಣವಾಗಿ ಸ್ಥಾಪಿಸಲಾಗಿದೆ. ತಮ್ಮೆಲ್ಲರಿಗೆ ಈಗಲೇ ನಾನು ಹೇಳಿದ್ದೀನಿ ರಾಷ್ಟ್ರೀಯ ಹೈಡ್ರೋಜನ್ ಮಿಷನ್ ಅಂದರೆ ಏನು, ಅದರಲ್ಲಿ ಎಷ್ಟು ಒಂದು ಟಾರ್ಗೆಟನ್ನು ಹಾಕಿಕೊಳ್ಳಲಾಗಿದೆ. ಸೊ ಅದಕ್ಕೆ ಅನುಗುಣವಾಗಿ ಅತಿ ದೊಡ್ಡ ಹೈಡ್ರೋಜನ್ ಸ್ಥಾವರವನ್ನು ಸ್ಥಾಪನೆ ಮಾಡಲಾಗಿದೆ. 2022 ಜನವರಿ 4ರಂದು ಅಂಗೀಕರಿಸಲ್ಪಟ್ಟ ಮಿಷನ್ನು ಭಾರತವನ್ನು ಹಸಿರು ಹೈಡ್ರೋಜನ್ ಜಾಗತಿಕ ಕೇಂದ್ರವಾಗಿ ಮಾಡುವ ಒಂದು ಗುರಿಯನ್ನು ಹೊಂದಿರತಕ್ಕಂಥದ್ದು. ಅರ್ಥ ಆಯ್ತಾ? ನ್ಯಾಷನಲ್ ಗ್ರೀನ್ ಹೈಡ್ರೋಜನ್ ಮಿಷನ್ ಅಂದರೆ ಏನು ಅಂತಕ್ಕಂಥ ಉದ್ದೇಶ. ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಬಗ್ಗೆ ಮಾತಾಡ್ತಾ ಬಂದಾಗ 1984ರಲ್ಲಿ ಸ್ಥಾಪನೆ ಆಯಿತು. ಇದರ ಒಂದು ಪ್ರಧಾನ ಕಚೇರಿ ನವದೆಹಲಿಯಲ್ಲಿದೆ. ಮಹಾರತ್ನ ಸ್ಥಾನವನ್ನು ಹೊಂದಿರುವ ಸಾರ್ವಜನಿಕ ವಲಯದ ಉದ್ಯಮಿಯಾಗಿದೆ. ನೋಡ್ರಿದು ಸಾರ್ವಜನಿಕ ವಲಯದ ಒಂದು ಕಂಪನಿ ಇದು. ಸೊ ಇದು ಏನಂದರೆ ಮಹಾರತ್ನ ಸ್ಟೇಟಸ್ ಅನ್ನು ಪಡೆದುಕೊಂಡಿದೆ. ಇದು ಯಾವ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತೆ ಅಂದರೆ ನೈಸರ್ಗಿಕ ಅನಿಲ ಸಚಿವಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಗೋವಾವನ್ನು ಮುಕ್ತಗೊಳಿಸಲು ಯಾವ ಕಾರ್ಯಾಚರಣೆಯನ್ನು ನಡೆಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ದಟ್ ಈಸ್ ಆಪರೇಷನ್ ವಿಜಯ್. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸೊ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 1947 ಭಾರತ ಸ್ವತಂತ್ರ ಕಾಯ್ದೆ. ಈ ಸ್ವತಂತ್ರ ಕಾಯ್ದೆಯಲ್ಲಿ 3 ಪ್ರಾವಿಷನ್ಸ್ಗಳಿದ್ದು, 3 ಪ್ರಾವಿಷನ್ಸ್ಗಳೆಂದರೆ ಪ್ರಿನ್ಸ್ಲಿ ಸ್ಲೇಟ್ಸ್ಗಳು. ಅದೇ ಥರ ಈ ಒಂದು ವಿವಿಧ ರಾಜರ ಅಧೀನದಲ್ಲಿ ವಿವಿಧ ಸಂಸ್ಥಾನಗಳಿದ್ದು, ಸೊ ಆ ಒಂದು ಸಂಸ್ಥಾನಗಳಿಗೆ 3 ಅವಕಾಶಗಳನ್ನು ನೀಡಲಾಯಿತು. ಏನಂದರೆ ಅದು ಭಾರತಕ್ಕಾದರೂ ಸೇರ್ಬೋದಾಗಿತ್ತು, ಪಾಕಿಸ್ತಾನಕ್ಕಾದರೂ ಸೇರ್ಬೋದಾಗಿತ್ತು, ಅಥವಾ ಇಂಡಿಪೆಂಡೆಂಟ್ ಆಗಾದರೂ ಸೇರ್ಬೋದಾಗಿತ್ತು. ಸೊ ಅಂಥದ್ರಲ್ಲಿ 3 ಯಾವ ಅಂದರೆ ಒಂದು ಗೋವಾ, ತದನಂತರದಲ್ಲಿ ಇನ್ನೊಂದು ಜುನಾಗಢ್ ಅಂತಕ್ಕಂಥದ್ದು, ಇನ್ನೊಂದು ಹೈದರಾಬಾದ್ ಅಂತಕ್ಕಂಥದ್ದು, ಇನ್ನೊಂದು ಯಾವುದಂದರೆ ನಾವು ಜಮ್ಮು ಕಾಶ್ಮೀರ ಅಂತ ಹೇಳ್ತೀವಿ. ಸೊ ಇವೆರಡೂ 1947 ಸ್ವತಂತ್ರ ಕಾಯ್ದೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು ಗೋವಾದ ವಿಚಾರ ಸಪ್ರೇಟ್ ಇದೆ. ಗೋವಾದ ವಿಚಾರ ಯಾಕೆ ಸಪ್ರೇಟ್ ಇದೆ ಅಂದರೆ ನೋಡ್ರಿ, ನಾವು ಸ್ವತಂತ್ರ ಬಂದಿದ್ದು 1947, ಬಟ್ ಆದರೆ ಗೋವಾ ನಮ್ಮ ಭಾರತ ಸರ್ಕಾರದ ಅಧೀನಕ್ಕೆ ಬಂದಿದ್ದು 1961. ಯಾಕಂದರೆ 1961ರವರೆಗೆ ಗೋವಾ ಯಾರ ಅಧೀನದಲ್ಲಿತ್ತಂದರೆ ಅದು ಪೋರ್ಚುಗೀಸರ ಅಧೀನದಲ್ಲಿತ್ತು. ಸೊ ಇದರಿಂದ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಬರುತ್ತೆ ಅಂದರೆ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಯಾರಂದರೆ ನಾವು ಪೋರ್ಚುಗೀಸರ್ ಅಂತ ಹೇಳ್ತೀವಿ. ಭಾರತವನ್ನು ಬಿಟ್ಟು ತೊಲಗಿದ ಲಾಸ್ಟ್ ಯುರೋಪಿಯನ್ನರು ಯಾರಂದರೆ ಪೋರ್ಚುಗೀಸರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಇದು ನಿಮಗೆ ಗೊತ್ತಿರಬೇಕು ಈ ವಿಷಯ. ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಪುಟ್ಟ ರಾಜ್ಯ ಗೋವಾ ಈ ವರ್ಷ 37ನೇ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕ 14 ವರ್ಷಗಳ ಬಳಿಕ 1961 ಡಿಸೆಂಬರ್ 19ರಂದು ಗೋವಾ ಕೇಂದ್ರಾಡಳಿತ ಪ್ರದೇಶವಾಗಿ ಅಸ್ತಿತ್ವಕ್ಕೆ ಬಂತು. ಮೊದಲು ಅಲ್ಲಿ ಪೋರ್ಚುಗೀಸರ ಆಳ್ವಿಕೆ ಇತ್ತು. ಅರ್ಥ ಆಯ್ತಾ? ಮೊದಲೇನು ಪೋರ್ಚುಗೀಸರ ಆಳ್ವಿಕೆ ಇತ್ತು. ಮೊದಲು ಏನಾಯ್ತಂದರೆ ಇದು ಒಂದು ಕೇಂದ್ರಾಡಳಿತ ಪ್ರದೇಶವಾಗಿ ಭಾರತ ಒಕ್ಕೂಟಕ್ಕೆ ಸೇರಿಸಲಾಯಿತು. 1987 ಮೇ 30
ನೆನಪಿರಬೇಕು. 1987 ಮೇ 30ರಂದು ಗೋವಾ ಭಾರತ 25ನೇ ರಾಜ್ಯವಾಗಿ ಉದಯವಾಯಿತು. ಎಕ್ಸಾಮಲ್ಲಿ ಕೇಳಿದರೆ ಸುಮಾರು ಬಾರಿ ತಥಾ ಕೆ ಎಕ್ಸಾಮಿನೇಷನಲ್ಲೂ ಕೇಳಿದ್ದಾರೆ ಮತ್ತು ಯಾವ ಎಕ್ಸಾಮಿನೇಷನು KPSC ಎಕ್ಸಾಮಿನೇಷನಲ್ಲೂ ಕೂಡ ಕೇಳಿದ್ದಾರೆ. 1987 ಮೇ 30ರಂದು ಗೋವಾ ರಾಜ್ಯವಾಯಿತು 25ನೇ ರಾಜ್ಯವಾಗಿ. 1961 ಡಿಸೆಂಬರ್ 19ರಂದು ಇದೇನಾಯಿತು, ಕೇಂದ್ರಾಡಳಿತ ಪ್ರದೇಶವಾಯಿತು. ಅಲ್ಲಿಗಿಂತ ಮುಂಚಿತವಾಗಿ ಯಾರ ಹಸ್ತಕ್ಷೇಪದಲ್ಲಿತ್ತು? ಪೋರ್ಚುಗೀಸರು. ಗೋವಾವನ್ನು ವಿಮೋಚನೆಗೊಳಿಸಲು ಭಾರತ ಸರ್ಕಾರವು ಆಪರೇಷನ್ ವಿಜಯ್ ಎಂಬ ಮಿಲಿಟರಿ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು. ಅದರ ಮುಖಾಂತರ ಗೋವಾ ಏನಾಯಿತು, ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ಗೋವಾ ಬಗ್ಗೆ ಮಾತಾಡ್ತಾ ಬಂದಾಗ ಇದರ ರಾಜಧಾನಿ ಪಣಜಿ ಇದೆ. ಇನ್ನು ಇದರ ಅಧಿಕೃತ ಭಾಷೆ ಕೊಂಕಣ. ಇನ್ನು ರಾಷ್ಟ್ರೀಯ ಉದ್ಯಾನವನ ಯಾವುದಂದರೆ ಮೊಲೆಮ್ ರಾಷ್ಟ್ರೀಯ ಉದ್ಯಾನವನ ಇದರಲ್ಲಿ ಕಂಡುಬರುತ್ತೆ, ಇಂಪಾರ್ಟೆಂಟು. ಇನ್ನು ಏನಂದರೆ ವನ್ಯಜೀವಿ ಅಭಯಾರಣ್ಯಗಳ ಬಗ್ಗೆ ಮಾತಾಡ್ತಾ ಬಂದಾಗ ಒಂದು ಬೂಂಡ್ಲಾ ವನ್ಯಜೀವಿ ಅಭಯಾರಣ್ಯ, ಇನ್ನೊಂದು ಭಗವಾನ್ ಮಹಾವೀರ ವನ್ಯಜೀವಿ ಅಭಯಾರಣ್ಯ. ಇದರಲ್ಲಿ ಪಕ್ಷಿಧಾಮ ಕಂಡು ಬರುತ್ತೆ. ಒಂದು ಇಂಪಾರ್ಟೆಂಟ್ ಅಂದರೆ ಸಲೀಂ ಅಲಿ ಪಕ್ಷಿಧಾಮ. ಇವೆಲ್ಲ ಫ್ಯಾಕ್ಟ್ಸ್ಗಳು ಗೊತ್ತಿರಬೇಕು, ಎಕ್ಸಾಮಲ್ಲಿ ಕೇಳ್ತಾರೆ. ನಿಮ್ಗೆ ಅರ್ಥ ಆಯ್ತಾ? ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳಿದರೆ ಸಲೀಂ ಅಲಿ ಪಕ್ಷಿಧಾಮ ಎಲ್ಲಿ ಕಂಡು ಬರುತ್ತೆ ಅಂತಕ್ಕಂಥ, ಎಲ್ಲಿ ಕಂಡು ಬರುತ್ತೆ? ಗೋವಾದಲ್ಲಿ. ನೋಡಿ ನೆಕ್ಸ್ಟ್ ಒಳ್ಳೆಯದ ಮೊದಲನೇ ಪ್ರಶ್ನೆ, ಗೀತಾ ನೌಸೆಡ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲಿಥುವೇನಿಯಾ. 2024-25 ತನ್ನ ಆರ್ಥಿಕ ಪೋಷಣೆಗಾಗಿ ನೀಲಗಿರಿ ಮರಗಳನ್ನು ನೆಡಲು ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಅರಣ್ಯ ಅಭಿವೃದ್ಧಿ ನಿಗಮಕ್ಕೆ ಆದೇಶವನ್ನು ನೀಡಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೇರಳ. ಕ್ಯಾಂಪಿ ಪ್ಲಿಗ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ. ಇದು ಯಾವ ದೇಶದಲ್ಲಿ ಸಕ್ರಿಯ ಜ್ವಾಲಾಮುಖಿಯಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಟ್ಲಿ. ಇಂಪಾರ್ಟೆಂಟು. ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ತಂಬಾಕು ಉತ್ಪನ್ನಗಳ ಮಾರಾಟ, ಉತ್ಪಾದನೆ ಮತ್ತು ವಿತರಣೆಯನ್ನು ನಿಷೇಧಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ತೆಲಂಗಾಣ. ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ ಬೈ.